ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕುಮರಾ ಲೋಕೇಶ್. ನಾನಿವತ್ತು ಏನಪ್ಪ ಅಂತಂದರೆ, ಬೆಳಗ್ಗೆ ನಾನೊಂದು ಚಿಕ್ಕದು ಲೈನ್ಸು ವರ್ಡ್ಸು ಅದನ್ನು ಹೇಳ್ತೀನಿ. ಯಾರೋ ಬರ್ತಾರೆ, ಯಾರೋ ಬಂದು ನಮ್ಗೆ ಹಾಕ್ತಾರೆ, ಯಾರೋ ನಮ್ಮ ಕೈ ಹಿಡಿತಾರೆ, ಯಾರೋ ನಮ್ಮನ್ನು ನಡೆಸ್ತಾರೆ ಅಂತೆಲ್ಲ ಕಾಯಬೇಡಿ. ಇದು ಸ್ವಾರ್ಥ ಪ್ರಪಂಚ. ಯಾರಿಗೆ ಯಾರೂ ಆಗಲ್ಲ. ನಾನು ಚೆನ್ನಾಗಿರಬೇಕು, ದುಡಿತಿರ್ಬೇಕು. ಇಲ್ಲ ಅಂದರೆ ಚೆನ್ನಾಗಿ ದುಡ್ಡು ಮಾಡಿ ಇಟ್ಟಿರಬೇಕು. ಇವೆರಡೂ ಇಲ್ಲ ಅಂದರೆ ನಮ್ಮನ್ನು ತುಂಬ ಕೀಳಾಗಿ ಕಾಣ್ತಾರೆ. ನಮ್ಮವರೇ ನಮ್ಮನ್ನು ದೂಷಿಸ್ತಾರೆ, ದ್ವೇಷ ಮಾಡಿ ದೂರ ಮಾಡ್ತಾರೆ ಅಂತ ನೋಡಿದ್ದು. ಯಾರೋ ಬಂದು ನಮ್ಮ ಕೈ ಹಿಡಿತಾರೆ, ಯಾರೋ ಬಂದು ನಮ್ಮನ್ನು ಮೇಲೆತ್ತಾರೆ. ಆ ಟೈಮ್ ನಮಗೆ ಆಗಿ ಬಂದಿರಲ್ಲ ಅವರು ಅಂತ ನಾವು ಬೇರೆಯವ್ರನ್ನ ಯಾಕೆ ದೂಷಿಸ್ಬೇಕು? ನಾವು ಯಾಕೆ ಅದನ್ನು ದೂಷಿಸ್ಬೇಕು ಅಂತ ನನ್ನ ಒಂದು ಪ್ರಶ್ನೆ ಇರೋದು. ನಾವೇನಾದರೂ ಅವ್ರ ಕಷ್ಟ ಕಾಲದಲ್ಲಿ ಹೋಗಿ ನಾವು ಅವ್ರಿಗೆ ಸಹಾಯ ಮಾಡಿರ್ತೀವ? ಇಲ್ಲ ನಾವೇನಾದರೂ ಅವ್ರಿಗೆ ನಮ್ಮಿಂದ ಅವ್ರಿಗೆ ಏನಾದರೂ ಒಂದು ಹೆಲ್ಪ್ ಆಗಿರುತ್ತೆ ಆ ಟೈಮಲ್ಲಿ. ಯಾರಿಗೆ ಯಾವಾಗ ಯಾವ ಥರ ಕಷ್ಟ ಬರುತ್ತೆ ಅಂತ ಗೊತ್ತಾಗಲ್ಲ. ಆದರೆ ನಮಗೆ ಕಷ್ಟ ಬಂದಾಗ ಮಾತ್ರ ನಾವು ಬೇರೆಯವ್ರನ್ನ ದೂರವರು. ಬೇರೆಯವ್ರ ಕಷ್ಟದಲ್ಲಿದ್ದಾಗಲೂ ನಾವು ಪಾಪ ಅವರು ಕಷ್ಟದಲ್ಲಿದ್ದಾರೆ ಅಂತ ನಾವು ಸ್ಪಂದಿಸಿದ್ರೆ ಇವಾಗ ನಾವು ಕೇಳ್ಬೋದು, ನಮ್ಮ ಕಷ್ಟದಲ್ಲಿದ್ದಾಗ ಆಗಲಿಲ್ಲ ಅಂತ. ಆಗಬೇಕಾದ್ರೆ ನಾವು ಅವ್ರಿಗೆ ಹೇಳ್ಬೋದು, ಸ್ವಾರ್ಥಿ ಜನಗಳು ನೀವು, ಸ್ವಾರ್ಥ ನಿಮ್ಮದು ಅಂತಂದು. ಅದು ಎಲ್ಲ ಹೇಳೋಕ್ಕೂ ಮುಂಚೆ ನಾವು ಅವ್ರಿಗೆ ಏನು ಮಾಡಿದ್ದೀವಿ ಅನ್ನೋದನ್ನ ನಾವು ಕಂಡುಕೊಳ್ಬೇಕಲ್ವ. ನಾವು ಅವ್ರಿಗೆ ಏನು ಮಾಡಿದ್ವಿ, ಅವ್ರ ಕಷ್ಟ ಕಾಲದಲ್ಲಿ ನಾವು ಅವ್ರ ಕೈ ಹಿಡಿದಿದ್ದೀವಿ ಅನ್ನೋದನ್ನು ನಾವು ಯೋಚಿಸ್ಕೋಬೇಕು. ಯಾರು ಸ್ವಾರ್ಥಿ ಅಲ್ಲ ಪ್ರಪಂಚದಲ್ಲಿ? ಟೈಮ್ ಬಂದಾಗ ಪ್ರತಿಯೊಬ್ಬರು ಕೂಡ ಸ್ವಾರ್ಥಿಗಳೇ ಆಗಿರ್ತಾರಲ್ವಾ. ನನಗೊಂದು ಟೈಮ್ ಒಳ್ಳೆ ಟೈಮ್ ಇದ್ದಾಗ ಒಂಥರ ಯಾವುದೋ ಒಂದು ಗಳಿಗೆ ನಾನು ಸ್ವಾರ್ಥಿ ಆಗಿರ್ತೀನಿ. ಪ್ರತಿಯೊಬ್ಬರು ಕೂಡ ಯಾರು ಎಲ್ಲ ಟೈಮಲ್ಲೂ ಎಲ್ಲ ಥರನೂ ಕಂಫರ್ಟಬಲ್ ಆಗಿರೋ ಯಾರು ಇರ್ತಾರೆ? ಯಾವುದೋ ಒಂದು ಟೈಮಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಯಾವುದಾದ್ರೂ ಒಂದು ವಿಚಾರಕ್ಕೆ ಚಿಕ್ಕದಾಗಾದರೂ ಸ್ವಾರ್ಥಿಗಳು ಆಗೇ ಇರ್ತಾರೆ. ಅದನ್ನು ನಾವು ಯಾವತ್ತು ಅವ್ರು ಮಾತ್ರ ಆಗಿದ್ದಾರೆ, ನಾವು ಮಾತ್ರ ಕರೆಕ್ಟಾಗಿದ್ದೀವಿ, ನಾವು ಮಾತ್ರ ಸರಿ ಅಂತ ನಾವು ಅಂದ್ಕೊಳ್ಳೋದೇ ತಪ್ಪು. ಮೇಯ್ನಾಗಿ ಎಲ್ಲರೂ ಸರಿಗಿಲ್ಲ, ನಾನು ಮಾತ್ರ ಸರಿಗಿದ್ದೀನಿ ಅಂತ ಅನ್ಕೋತೀವಿ ನೋಡು, ಅದೇ ತಪ್ಪು. ನಾವು ಹತ್ರ ಯಾವತ್ತು ಯೋಚಿಸಕ್ಕೆ ಹೋಗಬಾರ್ದು. ದುಡಿತಿರ್ಬೇಕು, ಇಲ್ಲ ದುಡ್ದೇ ತಿನ್ಬೇಕು. ದುಡಿತಿದ್ರೆ ಮಾತ್ರ ಎಲ್ಲರೂ ಬರ್ತಾರೆ ಅಂತ ಹೇಳಿದಾರಲ್ವಾ. ದುಡಿತಿದ್ರೆ ಮಾತ್ರ ಎಲ್ಲರೂ ಬರ್ತಾರೆ. ದುಡಿದೆ ನಾವು ಏನು ಮಾಡ್ತೀವಿ? ಕೂತ್ಕೊಂಡ್ರೆ ಕುಡಿಕೆ ಹೊಂದಿಸಲ್ಲ. ನಮ್ಮ ತಾತ ಮುತ್ತಾತ ತಿಂದ್ರು, ಅಪ್ಪಂದ್ರು ಏನು ಮಾಡಿಟ್ರು ಅದನ್ನು ನಾವು ಕೂತ್ಕೊಂಡು ತಿನ್ನಕ್ಕಾಗಲ್ಲ. ಕೂತ್ಕೊಂಡು ಫೋನ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ನಾವು ಅದನ್ನು ತಿಂದು ಎಷ್ಟು ದಿನ ತಿನ್ಬೋದು? ಕೂತ್ಕೊಂಡ್ರೆ ನಾನಾ ಕಾಯಿಲೆಗಳು ತುಂಬ ಜಾಸ್ತಿ ಆಗುತ್ತಲ್ವಾ. ಕೂತ್ಕೊಂಡ್ರೆ ಕುಡಿಕೆ ಒಂದು ಸಲ ಅನ್ನೋ ಗಾದೆ ಮತ್ತು ಯಾವತ್ತಿಗೋದು ಸುಳ್ಳು ಆಗೋದೇ ಇಲ್ಲ. ಸುಳ್ಳು ಅಲ್ವೇ ಅಲ್ಲ, ಅದು ಸುಳ್ಳು ಆಗೋದು ಇಲ್ಲ. ನಾವು ದುಡಿಬೇಕು, ದುಡ್ದು ತಿಂದರೆ ಮಾತ್ರನೇ ನಮಗೆ ನೆಮ್ಮದಿ ಜೀವನ ಸಿಕ್ಕೋದು. ದುಡಿತಾ ಇರಬೇಕು. ಅವ್ರು ಎಷ್ಟೇ ಇಟ್ಟಿರಲಿ, ಎಷ್ಟು ಮಾಡಿಟ್ಟಿದ್ರು ಅದಿರುತ್ತೆ ಇರಬೇಕು. ಹೋಗೋ ಟೈಮ್ಗೆ ಹೋಗುತ್ತೆ. ನಾವೇನಾದರೂ ಆ ಥರ ಅಚ್ಚಿಟ್ಟು ಬಚ್ಚಿಟ್ಟು ಮಾಡಿಬಿಟ್ಟು ಇರೋದನ್ನೆಲ್ಲ ಕುಡಿರ್ಬೇಕು ಅಂದರೆ ಅದನ್ನು ನಾವು ತಿನ್ನೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ನಾವು ಯಾವತ್ತೂ ಅದು ನಮ್ದಾಗಕ್ಕೆ ಸಾಧ್ಯನೇ ಇಲ್ಲ. ನಾವು ಅದನ್ನು ಅದೆಷ್ಟೇ ಲಕ್ಷ ಎಷ್ಟೇ ಕೊಟ್ಟಿದ್ರು ನಾವು ಅದನ್ನು ಅನುಭವಿಸೋಕ್ಕೆ ಸಾಧ್ಯನೇ ಇರಲ್ಲ. ಆ ಥರ ಅಷ್ಟು ದುಡ್ಡನ್ನ ಇಟ್ಕೊಳ್ಳೋದು ಬೇಡ. ಅಷ್ಟೊಂದಿದ್ರೆ ಒಂಚೂರು ದಾನ ಧರ್ಮ ಮಾಡಿದ್ರೆ, ಅದು ದೇವ್ರ ಹೆಸರಲ್ಲಿ ನಿರ್ಗತಿಕರಿಗೆ ದಾನ ಮಾಡಿದ್ರು ಅವ್ರು ಆಶೀರ್ವದಿಸ್ತಾರೆ. ನಾವು ಸಂಪಾದನೆ ಮಾಡಿದ್ರೆ ಮಾತ್ರ ನಮಗೆ ಒಂದು ಬೆಲೆ ಇರುತ್ತೆ. ಯಾರಾದರೂ ಒಬ್ಬರು ಆಡ್ಕೊಂತಾರಲ್ವಾ, ಹಾಗೆ ನಾವು ಸಂಪಾದನೆ ಮಾಡಿ ತಿನ್ನೋದ್ರಲ್ಲಿರೋ ತೃಪ್ತಿನೇ ಬೇರೆ, ಇನ್ನೊಬ್ರು ಮಾಡಿಟ್ಟಿರೋದನ್ನ ಕೂತ್ಕೊಂಡು ತಿನ್ನೋದೇ ಬೇರೆ. ಜೊತೆಗೆ ನಾವು ಇನ್ನೊಬ್ರನ್ನ ದೂಷಿಸೋದು ತಪ್ಪು ಅನ್ನೋದು ನನ್ನ ಈ ಒಂದು ವಾಕ್ಯ ಅಷ್ಟೇ. ಇನ್ನೊಬ್ರನ್ನ ನಾವು ದೂಷಿಸೋಕೆ ಮುಂಚೆ ನಾವು ಅವರಿಗೋಸ್ಕರ ಏನು ಮಾಡಿದ್ದೀವಿ ಅನ್ನೋದನ್ನ ನಾವು ಫಸ್ಟು ತಿಳ್ಕೊಬೇಕು. ನಾವು ಮಾಡಿದ್ದು ಅವ್ರು ರಿಟರ್ನ್ ನಮಗೆ ಮಾಡಿಲ್ಲ ಅಂದರೆ ಮಾತ್ರ ನಾವು ಅವ್ರನ್ನ ದೂಷಿಸ್ಕೋಬೋದು, ಇಲ್ಲ ಸ್ವಾರ್ಥಿ ಅಂತ ಹೇಳ್ಕೋಬೋದು. ಇಲ್ಲಾಂದ್ರೆ ನಾವು ಅವ್ರನ್ನ ಯಾವುದೇ ಕಾರಣಕ್ಕೂ ಸ್ವಾರ್ಥಿ ಅಂತ ಹೇಳಬಾರ್ದು, ಅದು ತಪ್ಪಾಗುತ್ತೆ. ಅವ್ರ ಪರಿಸ್ಥಿತಿಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಮಾಡಲಿಲ್ಲ ಅಂತ ಅನ್ನೋದು ದೊಡ್ಡ ತಪ್ಪು. ನಮ್ಮ ಕಷ್ಟಗಳನ್ನ ನಾವೇ ಪರಿಹಾರ ಮಾಡ್ಕೋಬೇಕು. ಇವತ್ತು ಬರೋ ಕಷ್ಟ ಇವತ್ತಿರುತ್ತೆ, ನಾಳೆ ಇರುತ್ತೆ, ನಾಡ್ದಿರಲ್ಲ ಅಲ್ವಾ. ನಾಡ್ದು ಕಂಟಿನ್ಯೂ ಆದರೆ ಕಾಲಕ್ರಮೇಣ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಒಂದೇ ಥರ ಕಷ್ಟಗಳು ಒಂದೇ ಥರ ಇರಲ್ಲ ಅಲ್ವಾ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಇನ್ನೊಬ್ರನ್ನ ದೂಷಿಸೋದು, ಯಾರೋ ಒಂದು ಆಗ್ತಾರೆ ಅಂತ ವೆಯ್ಟ್ ಮಾಡೋದು ಬೇಡ. ನಮ್ದೇನಿರುತ್ತೋ ನಮ್ಮ ಕಾರ್ಯ ನಾವು ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್.